ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ರಾಮನವಮಿ ಆಗಿರೋದಕ್ಕೆ ಸಿಂಪಲ್ ಆಗಿ ಮಜ್ಜಿಗೆ, ಕೋಸಂಬರಿ ಮತ್ತು ಪಾನಕ ಮಾಡ್ತಿದ್ದೀನಿ. ಇದಕ್ಕೆ ನಾಟಿ ಕರ್ಬೂಜ, ಬೆಲ್ಲ, ಪಚ್ಚಕರ್ಪೂರ, ಉಪ್ಪಿನ ಪುಡಿ, ಮೆಣಸಿನ ಪುಡಿ, ಏಲಕ್ಕಿ ಪುಡಿ, ನಿಂಬೆಹಣ್ಣು ಇದಿಷ್ಟು ತೊಗೊಂಡಿದ್ದೀನಿ. ಬೆಲ್ಲನ ನೀರಲ್ಲಿ ಕರಗಿಸ್ಬೇಕಾದ್ರೆ ಇಟ್ಕೊಬೋದು. ನಾನು ರುಬ್ಕೊಳ್ಳೋಕೆ ಹಾಕೊತಾ ಇದ್ದೀನಿ. ಇದನ್ನ ಪಲ್ಸ್ ಮಾಡಲಾದರೂ ರುಬ್ಕೋಬೋದು, ಇಲ್ಲ ಅಂದರೆ ಫುಲ್ ನುಣ್ಣಗಾದರೂ ರುಬ್ಕೊಬೋದು. ಯಾಕಂದರೆ ಕೆಲವ್ರಿಗೆ ಸ್ವಲ್ಪ ಕರ್ಬೂಜ ಬಾಯಿಗೆ ಸಿಗ್ತಾ ಇದ್ರೆ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೆ. ಇವಾಗ ಕೋಸಂಬರಿ ಮಾಡ್ತಾ ಇದ್ದೀನಿ. ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಜೊತೆಗೆ ಕಾಯಿ ತುರಿ, ಕ್ಯಾರೆಟ್ ತುರಿ, ಸೌತೆಕಾಯಿ, ದಾಳಿಂಬೆ, ಮೆಣಸಿನ ಪುಡಿ, ಉಪ್ಪಿನ ಪುಡಿ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದು ಮನೇಲೆ ಹಾಕಿದ ಮೊಸರು, ಎಷ್ಟು ಚೆನ್ನಾಗಿ ಬಂದೈತೆ. ಇದು ನೋಡ್ತಿದ್ರೆ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊಂಡು ತಿನ್ನೋಣ ಅನಿಸ್ತೈತೆ. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಇಂಗು, ಒಣಮೆಣಸಿನ್ಕಾಯಿ ಹಾಕಿ ಒಂದು ಸಿಂಪಲ್ ಒಗ್ಗರಣೆ ಮಾಡಿ ಮಜ್ಜಿಗೆ ಮತ್ತು ಕೋಸಂಬರಿಗೆ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ಇದೆಲ್ಲ ಮುಗಿಸಿ ಪೂಜೆ ಮಾಡಿ ಸಿಂಪಲಾಗಿ ಊಟ ಕೂಡ ಆಯಿತು. ನಾನು ಬರ್ತ್ಡೇ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಹ್ಯಾಪಿ ಬರ್ಡೇ ಟು ಯು. ಈ ಕಣ್ಣಂತ ಕನಸೆಲ್ಲ ನನಸಾಗಲಿ, 100 ಕಾಲ ಸುಖವಾಗ್ಬೇಡು. ಅದಕ್ಕೆ ಬೇಡ, ನಾನು ಮುತ್ಕೊಳ್ಳಿ. ಲೈಟಾ
Happy birthday to you. Happy birthday. ಮೊದಲು ಬೆಂಗಳೂರಿಗೆ ಬಂದ ಹೊಸದರಲ್ಲಿ ತುಂಬಾ ಬೇಜಾರಾಗ್ತಿತ್ತು. ಅಯ್ಯೋ ಯಾರು ಮಾತಾಡೋದೇ ಇಲ್ವಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಆದರೆ ಇವಾಗ ತುಂಬ ಫ್ಯಾಮಿಲಿಗಳ ಪ್ರೀತಿ ಸಿಕ್ಕಿದೆ. ಅವ್ರ ಟೈಮ್ನ ಕೊಟ್ಟು ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಾರೆ. ತುಂಬ ಖುಷಿ ಆಗುತ್ತೆ. ದುಡ್ಡು ಕೊಟ್ಟಿದ್ಯಾ ನನಗೆ ಗಿಫ್ಟು? ಗಿಫ್ಟ್ ಅಲ್ಲ, ಗಿಫ್ಟ್ ತಗೊಳಕ್ಕೆ. ನಿಮ್ದೇ ಓನ್ ವರ್ಡ್ಸ್ ಇದು? ಹೌದಾ? ಅವರೇ ಬರಿತಾ ಇದ್ರು. ಎಷ್ಟು ಚೆನ್ನಾಗಿ ಬರ್ದವ್ರು ಓನ್ ವರ್ಡ್ಸ್ ಅಲ್ಲಿ. ನೀನೇ ಬರ್ದಿದ್ದ ಇದು? ಹ್ಯಾಪಿ ಬರ್ಡೇ ಆಂಟಿ. ಸ್ನೇಹಿತರು ಬಂದಿದ್ದರು, ಅಣ್ಣಂದರು ಬಂದಿದ್ದರು. ಇದ್ರ ಜೊತೆ ಹಿರಿಯರ ಆಶೀರ್ವಾದ ಸಿಕ್ತು. ತುಂಬ ಜನ ಫೋನ್ ಮಾಡಿ ಮತ್ತು ಮೆಸೇಜ್ ಮಾಡಿ ವಿಶ್ ಮಾಡಿದ್ರಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವ್ರುಗಳ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ನನ್ನ ಕಂದ ಮಗಳ ಶುಭಾಶಯ. ಇದ್ರ ಜೊತೆ ನನಗೆ ಸರ್ಪ್ರೈಸ್ ಅಂತ ಅನಿಸಿದ್ದು, ನಾವಿರೋ ಬಿಲ್ಡಿಂಗಲ್ಲಿ ಇರೋ ಮಕ್ಳುಗಳೆಲ್ಲ ಬಂದು ನನಗೆ ವಿಶ್ ಮಾಡಿದ್ರು, ಗಿಫ್ಟ್ ಕೊಟ್ಟರು. ಇದನ್ನೆಲ್ಲ ನೋಡಿ ನಿಜಕ್ಕೂ ಒಂದು ಕ್ಷಣ ಕಣ್ತುಂಬಿ ಬಂತು. ಈ ಮಕ್ಳುಗಳ ಪ್ರೀತಿಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಹೀಗಿತ್ತು ನೋಡಿ ನನ್ನ ಹುಟ್ಟುಹಬ್ಬದ ಸಿಂಪಲ್ ಸೆಲೆಬ್ರೇಷನ್. ಕಳೆದು ಹೋದ ಸುಂದರ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಜೀವನದಲ್ಲಿ ಪಾಠವಾಗಿ ಉಳಿಯುತ್ತದೆ.